ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್ ನಾನು ಇವತ್ತೇನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ನಿಮಗೆ ಇವತ್ತು ಹೊಸ ಪ್ಲೇಸ್ ನಲ್ಲಿ ನಿಂತು ನಿಮ್ಗೆ ಮಾತಾಡ್ತಾ ಇದ್ದೀನಿ. ಸೊ ದಟ್ಸ್ ಇಟ್. ಹೇ ಗಾಯ್ಸ್, ಎಲ್ರು ಹೇಗಿದ್ದೀರಾ? ನಮಸ್ಕಾರ. ಹೆಲೋ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಗಾಯ್ಸ್, ತುಂಬಾ ದಿವಸ ಆದ್ಮೇಲೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಗಾಯ್ಸ್, ನೀವು ನೋಡ್ತಾ ಇದ್ದೀರಾ ನನ್ನ ಕೈಯಲ್ಲಿ ಮೈಕ್ ನೋಡ್ತಾ ಇದ್ದೀರಾ. ಯಾವ್ದಪ್ಪ ಅಂತಂದ್ರೆ ಗ್ರೆನಾರೋ ವೈರ್ಲೆಸ್ ಮೈಕ್ ಗೈಸ್. ಸೊ ಗೈಸ್, ಇದು ಅರೌಂಡ್ 1K ಸಮಥಿಂಗ್ ಅರೌಂಡ್ ಬರ್ತದ. ಸೊ ಏನಪ್ಪಾ ಅಂತಂದ್ರೆ ಯಾಕೆ ತಗೊಂಡಿನಪ್ಪ ಮೈಕ್ ಅಂತಂದ್ರು, ಸೊ ಏನೋ ಒಂದು ವಾಯ್ಸ್ ಕ್ವಾಲಿಟಿ ಇಂಪ್ರೂವ್ ಆಗಲಿ, ಮತ್ತೆ ಫೇಸ್ ಅಂಡ್ ನಾವು ಹೇಳೋ ಕ್ಯಾಮ್ರಾ ಮುಂದೆ ಫೇಸ್ ಮಾಡುವಾಗ ಮತ್ತೆ ನಾವು ಬಾರ್ ನಂದೇ ವಾಯ್ಸ್ ಕೇಳಿದಾಗ ಅದು ಹೆಂಗೋ ಅನಿಸ್ತಿತ್ತು. ಸೊ ಇವಾಗ ವಾಯ್ಸ್ ಬಗ್ಗೆನು ಕಮೆಂಟ್ ಜಾಸ್ತಿ ಜನ ಮಾಡಿದ್ರಿ. ಸೊ ಅದಕ್ಕಾಗಿ ನಾವು ಮೈಕ್ ತಗೊಂಡಿನಿ ಗೈಸ್. ಸೊ ಇದ್ರ ವಾಯ್ಸ್ ಕ್ವಾಲಿಟಿ ಹೆಂಗದ ಅಂತ ನೀವು ಹೇಳ್ರಿ. ಅಂಡ್ ಇದು ಯಾರ್ಯಾರು ಯೂಸ್ ಮಾಡ್ತೀರಿ ಎಲ್ಲ ಮಾಡಲ್ಲ ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ಗೈಸ್. ಇವತ್ತಿನಿಂದ ದಿನಾಲು ಡೈಲಿ ಬಂದೇ ಬರ್ತಾವೆ ವಿಡಿಯೋಸ್ ಗೈಸ್. ಹೌದೌದು ಗೈಸ್, ಯಾಕೆ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಅಂತಂದ್ರೆ, ಇವತ್ತಿನ ಜನ್ರೇಷನ್ ಒಳಗೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಮುಂದೆ ಬಿಲ್ಡ್ ಏನು ಮಾಡೋಕ್ಕಾಗಲ್ಲ, ಕರಿಯರ್ ಅಥವಾ ಬಿಸ್ನೆಸ್ ಏನು ಮಾಡೋಕ್ಕಾಗಲ್ಲ ಅಂತ ನನ್ನ ಅಭಿಪ್ರಾಯ. ಸೊ ಏನಪ್ಪ ಅಂತಂದ್ರೆ, ಇವತ್ತು ಸೋಷಿಯಲ್ದಾಗ ಯಾರಿಲ್ಲ, ಸೋಷಿಯಲ್ ಮೀಡಿಯಾ ಒಳಗೆ ಯಾರಿಲ್ಲ ಅಂದ್ರೆ ಟ್ಯಾಲೆಂಟ್ ಎಲ್ರಿಗೂ ಐತಿ. ಸೊ ಸ್ಟಾರ್ಟ್ ಮಾಡಕ್ಕೆ ಯಾರಿಗೂ ಆಗೋದಿಲ್ಲ. ಸೊ ಅದಕ್ಕಾಗಿ ಸ್ಟಾರ್ಟ್ ಮಾಡ್ರಿ. ನಿಮ್ಮ ಕಡೆ ಏನು ಟ್ಯಾಲೆಂಟ್ ಇದೆ, ಏನು ಮಾಡ್ತೀರ ದಿನ, ಡೈಲಿ ಬ್ಲಾಗ್ ಮಾಡಿ, ಅಥವಾ ನಿಮ್ಗೆ ಸಿಂಗಿಂಗ್ ಬಂದರೆ ಸಿಂಗಿಂಗ್ ಮಾಡಿ, ಡ್ರಾಯಿಂಗ್ ಬಂದರೆ ಡ್ರಾಯಿಂಗ್ ಮಾಡಿ, ಏನೋ ಒಂದು ಆ್ಯಕ್ಟಿವಿಟಿ ಮಾಡಕ್ಕೆ ಬಂದಿದ್ರೆ ಮಾಡಿ ಗೈಸ್. ಸೊ ಮಾಡಿ ಅಪ್ಲೋಡ್ ಮಾಡಿ. ಇವತ್ತಿಲ್ಲ ನಾಳೆ ಬೆಳಿತೀರ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಕರಿಯರ್ ಮಾಡ್ಬೋದು ನೀವು ಯೂಟ್ಯೂಬ್ನಲ್ಲಿ. ಸೊ ಅದಕ್ಕಾಗಿ ನೀವು ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಾ, ಸೊ ನಾನೇನಪ್ಪ ಅಂತಂದ್ರೆ ನಾನು ಸ್ಟಾರ್ಟ್ ಮಾಡಿ ಮತ್ತೆ 30 ದಿವಸ ಕಂಟಿನ್ಯೂ ಇದ್ದೆ. ಇವಾಗ ಡಿಸ್ಕಂಟಿನ್ಯೂ ಆಗಿದ್ದೆ. ಸೊ ಬಿಕಾಸ್ ಆಫ್ ನನ್ನ ಕಡೆ ವಾಯ್ಸ್ ಕ್ವಾಲಿಟಿ ಕರೆಕ್ಟ್ ಆಗಿರಲಿಲ್ಲ. ಇವಾಗ ಮೈಕ್ ಕ್ವಾಲಿಟಿ ಮತ್ತು ವಾಯ್ಸ್ ಕ್ವಾಲಿಟಿ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ ಹೇಳಿ. ಸೊ ಅದಕ್ಕಾಗಿ ಡೂ ಸ್ಟಾರ್ಟ್ ಯೂಟ್ಯೂಬ್ ಚಾನಲ್ ಫಾರ್ ಯುವರ್ ಕರಿಯರ್ ಆ್ಯಂಡ್ ಸಮಥಿಂಗ್ ಬಿಗ್. ಸೊ ಗೈಸ್, ಇದರ ನೀವು ನೋಡ್ತಿರ್ಬೋದು ಎಷ್ಟು ಜನ ಕರಿಯರ್ ಬಿಲ್ಡ್ ಮಾಡ್ಯಾರ ಇದ್ರೊಳಗೆ. ಯೂಟ್ಯೂಬ್ ಫುಲ್ ಟೈಮ್, ಪಾರ್ಟ್ ಟೈಮ್ ಇದರಿಂದ ಫುಲ್ ಟೈಮ್ ಮಾಡ್ಕೊಂಡ್ರೆ ಕೆಲವರು. ನೀವು ಪಾರ್ಟ್ ಟೈಮು ಕೂಡ ಮಾಡ್ಬೋದು. ತಾಕಿ ನೀವು ಕೆಲ್ಸಕ್ಕೆ ಹೋಗಿ ಬಂದ್ಮೇಲೂ ಕೂಡ ನೀವು ಮಾಡ್ಬೋದು. 1 ತಾಸು ಇಲ್ಲ ಅರ್ಧ ತಾಸು. ಇದಕ್ಕಾಗಿ ನೀವು ಟೈಮ್ ಕೊಟ್ರಿ ಅಂತಂದ್ರೆ ನೀವು ಪಕ್ಕಾ 100% ಗ್ರೋ ಆಗ್ತೀರಿ. ಮಿನಿಮಮ್ ಒಂದು 6 ತಿಂಗಳು ಕನ್ಸಿಸ್ಟೆನ್ಸಿ ಇರ್ರಿ. ಅವಾಗ ಗೊತ್ತಾಗ್ತದಕ್ಕೆ ನೀವು ಏನು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಆಮೇಲೆ ಜನಗಳಿಗೆ ಗೊತ್ತಾಗ್ತದ ನಿಧಾನಕ್ಕಾಗಿ. ಸೊ ಅದಕ್ಕಾಗಿ ನೀವು ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಗೈಸ್. ಸೊ ನಂದು ಏನಪ್ಪ ಅಂತಂದ್ರೆ, ನಾ ದಿನ ಅದೇ ಡೈಲಿ ಒಂದೇದಲ್ಲಿ ನಿಂತು ಸ್ಟಕ್ ಆಗಿ ಏನೋ ಒಂದು ಹೇಳ್ತಾ ಇರ್ತೀನಿ. ಸೊ ಅದು ನಿಮ್ಗೆ ಇವತ್ತು ಮಜಾ ಬರಲ್ಲ, ಬಟ್ ಒಂದು ದಿವಸ ನನ್ನ ಅಭಿಪ್ರಾಯ ಇದು ಈ ಥರ ಹೇಳೋದು. ಸೊ ಅದಕ್ಕಾಗಿ ನೀವು ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಸಿಗೋಣ ಗಾಯ್ಸ್ ಮತ್ತೊಂದು ವಿಡಿಯೋದಲ್ಲಿ ಇದೇ ಥರ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಇದು ಮೈಕ್ ವಾಯ್ಸ್ ಕ್ವಾಲಿಟಿ ಹೇಗಿತ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಇವು ಮೈಕು 2 ಬರ್ತಾವ. ಒಂದು ಕನೆಕ್ಟರಲ್ಲಿ ಫೋನಿಗೆ ಕನೆಕ್ಟ್ ಐತಿ, ಇಲ್ಲೊಂದು ಐತಿ, ನನ್ನ ಕೈಯಾಗ ಒಂದು ಕನೆಕ್ಟ್ ಆಗೈತಿ. ಸೊ ಗೈಸ್, ಇದ್ರ ವಾಯ್ಸ್ ಕ್ವಾಲಿಟಿ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ಗೈಸ್. ದಟ್ಸ್ ಇಟ್. ಗುಡ್ ನೈಟ್ ಗೈಸ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. आज के लिए फिलहाल इतना ही। आपकी तरह मैं भी मायूस हूं, लेकिन उम्मीद पर दुनिया कायम है। दिल दुखा है लेकिन टूटा तो नहीं है, और उम्मीद का दामन छूटा तो नहीं है। इसलिए आज के लिए इतना ही।